ನ್ಯಾಯಸ್ಥಾಪಕರು ಅಧ್ಯಾಯ 4. ಯೆಹೂದನು ಮರಣ ಹೊಂದಿದ ನಂತರ ಇಸ್ರಾಯೇಲ್ಯರು ತಿರುಗಿ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾದದರಿಂದ ಆತನು ಅವರನ್ನು ಹಾಚೋರಿನಲ್ಲಿ ಆಳುತ್ತಿದ್ದ ಕಾನಾನ್ಯ ರಾಜನಾದ ಯಾಬೀನನಿಗೆ ಮಾರಿಬಿಟ್ಟನು. ಮ್ಲೇಚ್ಛರ ಹರೋಷೆತ್ ಎಂಬ ಪಟ್ಟಣದಲ್ಲಿ ವಾಸವಾಗಿದ್ದ ಸೀಸೆರನು ಅವನ ಸೇನಾಪತಿಯಾಗಿದ್ದನು. 900 ಕಬ್ಬಿಣದ ರಥಗಳುಳ್ಳ ಇವನು ಇಸ್ರಾಯೇಲ್ಯರನ್ನು 20 ವರ್ಷಗಳ ತನಕ ಬಲವಾಗಿ ಬಾಧಿಸುತ್ತಿರಲು ಅವರು ಯೆಹೋವನಿಗೆ ಮೊರೆಯಿಟ್ಟರು. ಆ ಕಾಲದಲ್ಲಿ ಲಪ್ಪೀದೋತನ ಹೆಂಡತಿಯಾದ ದೆಬೋರಳೆಂಬ ಪ್ರವಾದಿನಿಯು ಇಸ್ರಾಯೇಲ್ಯರಲ್ಲಿ ನ್ಯಾಯ ತೀರಿಸುತ್ತಿದ್ದಳು. ಆಕೆಯು ಎಫ್ರಾಯಿಂ ಬೆಟ್ಟದ ಸೀಮೆಯಲ್ಲಿ ರಾಮಕ್ಕೂ ಬೇತೇಲಿಗೂ ಮಧ್ಯದಲ್ಲಿರುವ ದೆಬೋರಳ ಖರ್ಜೂರ ವೃಕ್ಷವೆಂದು ಹೆಸರುಗೊಂಡ ಮರದ ಕೆಳಗೆ ಆಸೀನಳಾಗಿರುವಲ್ಲಿ ಇಸ್ರಾಯೇಲ್ಯರು ನ್ಯಾಯ ನಿರ್ಣಯಕ್ಕೋಸ್ಕರ ಆಕೆಯ ಬಳಿಗೆ ಬರುತ್ತಿದ್ದರು. ಆಕೆಯು ನಫ್ತಾಲಿ ದೇಶದ ಕೆದೆಷ್ ಊರಿನಲ್ಲಿದ್ದ ಅಬೀನೋವಮನ ಮಗನಾದ ಬಾರಾಕನನ್ನು ಕರೆ ಕಳುಹಿಸಿ ಅವನಿಗೆ, ನಿಶ್ಚಯವಾಗಿ ಇಸ್ರಾಯೇಲ್ಯರ ದೇವರಾದ ಯೆಹೋವನು ನಿನಗೆ, ಎದ್ದು ನಫ್ತಾಲಿ ಜೆಬುಲೂನ್ ಕುಲಗಳಿಂದ 10,000 ಜನರನ್ನು ಕೂಡಿಸಿಕೊಂಡು ತಾಬೋರ್ ಬೆಟ್ಟಕ್ಕೆ ಹೋಗು. ನಾನು ಯಾಬೀನನ ಸೇನಾಪತಿಯಾದ ಸೀಸೆರನನ್ನು ಅವನ ಸೈನ್ಯ ರಥಗಳನ್ನು ನಿನ್ನ ಬಳಿಗೆ ಕಿಶೋನ್ ಹಳ್ಳಕ್ಕೆ ಎಳೆದುಕೊಂಡು ಬಂದು ನಿನ್ನ ಕೈಗೆ ಒಪ್ಪಿಸುವೆನು ಎಂದು ಆಜ್ಞಾಪಿಸಿದ್ದಾನೆ ಅಂದಳು. ಬಾರಾಕನು ಆಕೆಗೆ, ನೀನು ನನ್ನ ಸಂಗಡ ಬರುವುದಾದರೆ ಹೋಗುವೆನು, ಇಲ್ಲವಾದರೆ ಹೋಗುವುದಿಲ್ಲ ಅನ್ನಲು ಆಕೆಯು, ನಾನು ಹೇಗೂ ನಿನ್ನ ಸಂಗಡ ಬರುವೆನು, ಆದರೆ ಈ ಯುದ್ಧ ಪ್ರಯಾಣದಲ್ಲುಂಟಾಗುವ ಮಾನವು ನಿನಗಲ್ಲ, ಯೆಹೋವನು ಸೀಸೆರನನ್ನು ಒಬ್ಬ ಸ್ತ್ರೀಗೆ ಒಪ್ಪಿಸಿಕೊಡುವನು ಎಂದು ಹೇಳಿ ಎದ್ದು ಬಾರಾಕನೊಡನೆ ಕೆದೆಷಿಗೆ ಹೋದಳು. ಮತ್ತು ಬಾರಾಕನು ಜೆಬುಲೂನ್ಯರನ್ನು ನಫ್ತಾಲ್ಯರನ್ನು ಕೆದೆಷಿಗೆ ಕರೆಸಿದನು. ಅವರಲ್ಲಿ 10,000 ಮಂದಿ ಅವನ ಹೆಜ್ಜೆ ಹಿಡಿದು ಯುದ್ಧಕ್ಕೆ ಹೋದರು. ದೆಬೋರಳು ಹೋದಳು. ಕೇನ್ಯನಾದ ಹೆಬೆರನು ಮೋಶೆಯ ಮಾವನಾದ ಹೋಬಾಬನ ವಂಶದ ಉಳಿದ ಕೇನ್ಯರನ್ನು ಅಗಲಿ ಕೆದೆಷಿನ ಹತ್ತಿರ ಇರುವ ಚಾನನ್ನೀಮೆಂಬ ಊರಿನ ಎಲೋನ್ ವೃಕ್ಷದವರೆಗೆ ಬಂದು ಅಲ್ಲಿ ಗುಡಾರ ಹಾಕಿಕೊಂಡಿದ್ದನು. ಅಬೀನೋವಮನ ಮಗನಾದ ಬಾರಾಕನು ತಾಬೋರ್ ಬೆಟ್ಟವನ್ನೇರಿ ಬಂದಿದ್ದಾನೆಂಬ ವರ್ತಮಾನವು ಸೀಸೆರನಿಗೆ ಮುಟ್ಟಿದಾಗ ಅವನು ತನ್ನ 900 ಕಬ್ಬಿಣದ ರಥಗಳನ್ನೂ ಎಲ್ಲಾ ಸೈನ್ಯವನ್ನೂ ತೆಗೆದುಕೊಂಡು ಮ್ಲೇಚ್ಛರ ಹರೋಷೆತಿನಿಂದ ಕಿಶೋನ್ ಹಳ್ಳಕ್ಕೆ ಬಂದನು. ಆಗ ದೆಬೋರಳು ಬಾರಾಕನಿಗೆ, ಏಳು, ಯೆಹೋವನು ಸೀಸೆರನನ್ನು ನಿನ್ನ ಕೈಗೆ ಒಪ್ಪಿಸುವ ದಿನವು ಇದೇ. ನಿಶ್ಚಯವಾಗಿ ಆತನು ತಾನೇ ನಿನ್ನ ಮುಂದಾಗಿ ಯುದ್ಧಕ್ಕೆ ಹೊರಡುವನು ಅನ್ನಲು ಬಾರಾಕನು ಬೇಗನೆ 10,000 ಜನರ ಸಹಿತವಾಗಿ ತಾಬೋರ್ ಬೆಟ್ಟದಿಂದಿಳಿದನು. ಯೆಹೋವನು ಸೀಸೆರನನ್ನು ಅವನ ಎಲ್ಲಾ ಸೈನ್ಯ ರಥಗಳನ್ನು ಬಾರಾಕನ ಮುಂದೆ ಗಲಿಬಿಲಿಪಡಿಸಿ ಕತ್ತಿಗೆ ಬಲಿಕೊಟ್ಟನು. ಸೀಸೆರನು ರಥದಿಂದ ಹಾರಿ ಓಡಿಹೋದನು. ಬಾರಾಕನು ಅವನ ಸೈನ್ಯ ರಥಗಳನ್ನು ಮ್ಲೇಚ್ಛರ ಹರೋಷೆತಿನವರೆಗೂ ಹಿಂದಟ್ಟಿದನು. ಸೀಸೆರನ ಸೈನ್ಯದವರೆಲ್ಲ ಕತ್ತಿಯಿಂದ ಹತರಾದರು, ಒಬ್ಬನೂ ಉಳಿಯಲಿಲ್ಲ. ಹಾಚೋರಿನ ಅರಸನಾದ ಯಾಬೀನನಿಗೂ ಕೇನ್ಯನಾದ ಹೆಬೆರನ ಮನೆಯವರಿಗೂ ಸಮಾಧಾನವಿದ್ದದರಿಂದ ಸೀಸೆರನು ಕಾಲುನಡೆಯಾಗಿ ಕೇನ್ಯನಾದ ಹೆಬೆರನ ಹೆಂಡತಿಯಾದ ಯಾಯೇಲಳ ಗುಡಾರದ ಕಡೆಗೆ ಹೋದನು. ಯಾಯೇಲಳು ಹೊರಗೆ ಹೋಗಿ ಸೀಸೆರನನ್ನು ಎದುರುಗೊಂಡು ಅವನಿಗೆ, ಸ್ವಾಮಿ, ಒಳಗೆ ಬನ್ನಿರಿ, ಹೆದರಬೇಡಿರಿ, ನಮ್ಮಲ್ಲಿ ಬನ್ನಿರಿ ಅನ್ನಲು ಅವನು ಗುಡಾರದೊಳಗೆ ಹೋದನು. ಆಗ ಆಕೆಯು ಅವನನ್ನು ಕಂಬಳಿಯಿಂದ ಮುಚ್ಚಿದಳು. ಅವನು ಆಕೆಗೆ, ದಯವಿಟ್ಟು ಸ್ವಲ್ಪ ನೀರನ್ನು ಕೊಡು, ನನಗೆ ಬಹಳ ದಾಹವಾಗಿದೆ ಅಂದನು. ಆಕೆಯು ಬುದ್ದಲಿಯನ್ನು ಬಿಚ್ಚಿ ಹಾಲನ್ನು ಕುಡಿಯಕೊಟ್ಟು ಅವನನ್ನು ತಿರುಗಿ ಮುಚ್ಚಿದಳು. ಅವನು ಆಕೆಗೆ, ನೀನು ಗುಡಾರದ ಬಾಗಲಲ್ಲೇ ನಿಂತಿರು, ಯಾರಾದರೂ ಬಂದು ಇಲ್ಲಿ ಒಬ್ಬ ಮನುಷ್ಯನಿರುತ್ತಾನೋ ಎಂದು ವಿಚಾರಿಸಿದರೆ ಇಲ್ಲ ಅನ್ನು ಎಂದು ಹೇಳಿದನು. ಹೆಬೆರನ ಹೆಂಡತಿಯಾದ ಯಾಯೇಲಳು ಕೈಯಲ್ಲಿ ಗುಡಾರದ ಗೂಟವನ್ನೂ ಒಂದು ಕೊಡತಿಯನ್ನೂ ತೆಗೆದುಕೊಂಡು ಅವನು ಆಯಾಸದಿಂದ ಗಾಢನಿದ್ರೆಯಲ್ಲಿದ್ದಾಗ ಮೆಲ್ಲಗೆ ಹತ್ತಿರ ಹೋಗಿ ಅವನ ಕಣತಲೆಯಲ್ಲಿ ಆ ಗೂಟವನ್ನು ಹೊಡೆದು ನೆಲಕ್ಕೆ ನಾಟಿಸಿದಳು. ಅವನು ಸತ್ತನು. ಅದೇ ಕ್ಷಣದಲ್ಲಿ ಸೀಸೆರನನ್ನು ಹಿಂದಟ್ಟುತ್ತಿದ್ದ ಬಾರಾಕನು ಅಲ್ಲಿ ಬಂದನು. ಯಾಯೇಲಳು ಹೊರಗೆ ಹೋಗಿ ಅವನನ್ನು ಎದುರುಗೊಂಡು, ಬಾ, ನೀನು ಹುಡುಕುವ ಮನುಷ್ಯನನ್ನು ತೋರಿಸುತ್ತೇನೆಂದು ಹೇಳಲು ಅವನು ಒಳಗೆ ಹೋಗಿ ಸೀಸೆರನು ಸತ್ತು ಬಿದ್ದದ್ದನ್ನು ಕಂಡನು. ಅವನ ತಲೆಯಲ್ಲಿ ಗೂಟವು ಜಡಿಯಲ್ಪಟ್ಟಿತು.
ಆ ದಿನದಲ್ಲಿ ದೇವರು ಕಾನಾನ್ಯ ರಾಜನಾದ ಯಾಬೀನನನ್ನು ಇಸ್ರಾಯೇಲ್ಯರ ಮುಂದೆ ತಗ್ಗಿಸಿದನು. ಇಸ್ರಾಯೇಲ್ಯರ ಹಸ್ತವು ಹೆಚ್ಚು ಹೆಚ್ಚು ಬಲಗೊಂಡದ್ದರಿಂದ ಕಾನಾನ್ಯರ ಅರಸನಾದ ಯಾಬೀನನು ಪೂರ್ಣವಾಗಿ ಸೋತು ನಿರ್ನಾಮವಾದನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸ್ವಾಗತ ಬಯಸಿ ಆಹ್ವಾನಿಸುತ್ತಿದ್ದೇವೆ. ಇಂದಿನ ನಮ್ಮ ಅಧ್ಯಯನಕ್ಕಾಗಿ. ಇಂದಿನ ನಮ್ಮ ಅಧ್ಯಯನ ನ್ಯಾಯಸ್ಥಾಪಕರು, ದ ಬುಕ್ ಆಫ್ ಜಡ್ಜಸ್, ಚಾಪ್ಟರ್ 4, 4ನೇ ಅಧ್ಯಾಯ. ಮೊದಲು 3 ಅಧ್ಯಾಯಗಳು ಸ್ವಲ್ಪ ಸಂಕ್ಷಿಪ್ತವಾಗಿ ನೆನಪು ಮಾಡಿಕೊಳ್ಳೋಣ. ಯೆಹೋಶುವನ ನಂತರ ನ್ಯಾಯಸ್ಥಾಪಕರ ಕಾಲ ಪ್ರಾರಂಭವಾಯಿತು. ಇಸ್ರಾಯೇಲ್ರು ದೇವಜನರು ಈಗ ಸುಮಾರು 9 ಗೋತ್ರದವರು ಕಾನಾನ್ ದೇಶ ಪ್ರವೇಶಿಸಿದ್ದಾರೆ. 2 ಗೋತ್ರದವರು ಹಿಂದಿರುಗಿ ಕಾನಾನ್ ದೇಶದಿಂದ ಹೊರಟು ಮೋಶೆ ಹೇಳಿದ ಹಾಗೆ ತಮ್ಮ ಕುಟುಂಬದೊಂದಿಗೆ ದನ ಕುರಿಗಳೊಂದಿಗೆ ಅವರು ಹಿಂದಿರುಗಿ ಹೋದದ್ದಾಯಿತು. ಈಗ ನ್ಯಾಯಸ್ಥಾಪಕರ ಒಂದು ಕಾಲದಲ್ಲಿ ಮೊದಲನೇ ನ್ಯಾಯಸ್ಥಾಪಕನು ಒತ್ನಿಯೇಲನು ಕಾಲೇಬನಿಗೆ ಸಂಬಂಧಿಕನಾಗಿದ್ದನು, ಕುಟುಂಬಸ್ಥನಾಗಿದ್ದನು ಮತ್ತು ಕಾಲೇಬನ ಮಗಳನ್ನು ಮದುವೆ ಮಾಡಿಕೊಂಡಿದ್ದನು. ಮತ್ತು ಒತ್ನಿಯೇಲ ಅಂತ ಹೇಳಿದರೆ ದೇವರ ಶಕ್ತಿ ಎಂಬುದಾಗಿ, ದೇವರ ಶಕ್ತಿ ಈ ಮನುಷ್ಯನಲ್ಲಿತ್ತು. ಇಸ್ರಾಯೇಲರನ್ನು ಆಳಿಕೆ ಮಾಡಿದ ಪ್ರಥಮ ನ್ಯಾಯಾಧೀಶ. ಅದಾದ ನಂತರ ಯೆಹೂದನು ಇಸ್ರಾಯೇಲರನ್ನು ದೇವಜನರನ್ನು ಆಳಿಕೆ ಮಾಡ್ತಾನೆ. ಯೆಹೂದ ಅಂದರೆ ಒಗ್ಗಟ್ಟು, ಐಕ್ಯ ಎಂಬುದಾಗಿ. ಯೆಹೂದನು ಆದ ನಂತರ ಶಮ್ಗಾರನು ಸಂಕ್ಷಿಪ್ತವಾಗಿ ಆಳಿಕೆ ಮಾಡ್ತಾನೆ. ಶಮ್ಗಾರ್ ಎಂಬುದಾಗಿ ಹೆಸರಿನ ಅರ್ಥ ಏನೆಂದರೆ ಖಡ್ಗ ಎಂಬುದಾಗಿ. ಹೌದು, ಇಸ್ರಾಯೇಲರಿಗೆ ಖಡ್ಗದೋಪಾದಿಯಲ್ಲಿ ಅವನು ನಡೆಸಿದನು ಮತ್ತು ಇಸ್ರಾಯೇಲರನ್ನು ರಕ್ಷಿಸಿದನು ಫಿಲಿಷ್ಟಿಯರಿಂದ. 4ನೇ ಅಧ್ಯಾಯ ನಾವು ನೋಡುವಾಗ ಈಗಾಗಲೇ 3 ನ್ಯಾಯಸ್ಥಾಪಕರು ಅಥವಾ ನ್ಯಾಯಾಧೀಶರು ಇಸ್ರಾಯೇಲರನ್ನು ಆಳಿಕೆ ಮಾಡಿದರು, ದೇವಜನರನ್ನು ಆಳಿಕೆ ಮಾಡಿದರು. ಯಾಕಂತ ಹೇಳಿದರೆ ಆ ಕಾಲದಲ್ಲಿ ಪ್ರತಿಯೊಬ್ಬೊಬ್ಬರು ತಮ್ಮ ತಮ್ಮ ಮಾರ್ಗವನ್ನು ಹಿಡಿತಾ ಇದ್ರಂತೆ. ತಮ್ಮ ದೃಷ್ಟಿಯಲ್ಲಿ ನಾಯಕನಿಲ್ಲದೆ ಇರುವಾಗ ನಡೆಯುವಂಥ ಒಂದು ಘಟನೆ ಇಷ್ಟ ಬಂದ ಹಾಗೆ ನಡೆಯೋದು. ಇದನ್ನು ಕೆಲವು ಸಾರಿ ಸ್ವಲ್ಪ ಮಟ್ಟಿಗೆ ಕುಟುಂಬಗಳಲ್ಲಿ ನಾವು ನೋಡ್ತೇವೆ. ಯಾವ ರೀತಿಯಾಗಿ ಕುಟುಂಬಕ್ಕೆ ಒಬ್ಬ ಸ್ಥಿರವಾದ ಸ್ಟೇಬಲ್ ಆದ ನಾಯಕನಿಲ್ಲದಿದ್ದರೆ ಪ್ರತಿಯೊಬ್ಬೊಬ್ಬರು ಒಂದೊಂದು ದಾರಿ ಹಿಡಿಯೋರಾಗಿರ್ತಾರೆ. ವಿಷಾದ ಸಭೆಯಲ್ಲಿ ಕೂಡ ಅದು ಅನ್ವಯಿಸ್ತದೆ. ಸರಿ, 4ನೇ ಅಧ್ಯಾಯ ನ್ಯಾಯಸ್ಥಾಪಕರ ಗ್ರಂಥದಲ್ಲಿ ನಾವು ನೋಡುವಾಗ ಯೆಹೂದನು ಅಂದರೆ ಯೆಹೂದ ಅಂತ ಹೇಳಿದರೆ ಐಕ್ಯ, ಒಟ್ಟು ಸೇರಿಸುವವನು, ಒಗ್ಗಟ್ಟಾಗಿ ಮಾಡುವವನು. ಅವನು ತೀರಿ ಹೋದ ನಂತರ, ಮರಣ ಹೊಂದಿದ ನಂತರ ಇಸ್ರಾಯೇಲರು ತಿರುಗಿ ದೇವರ ದೃಷ್ಟಿಯಲ್ಲಿ, ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾದರು. ಆದುದರಿಂದ ಕಾನಾನ್ಯರ ಅಂದರೆ ಇನ್ನೂ ಅಲ್ಲಿನ ವಿರೋಧಿಗಳು, ಬೇರೆ ಬೇರೆ ಅರಸರು ಅಕ್ಕಪಕ್ಕದಲ್ಲಿ ಇದ್ದರು. ಕಾನಾನ್ಯರ ರಾಜನಾದ ಯಾಬೀನನಿಗೆ ದೇವರು ಈ ಇಸ್ರಾಯೇಲರನ್ನು ಒಪ್ಪಿಸಿಕೊಡ್ತಾನೆ. ಇದನ್ನು ನೋಡುವಾಗ ನಮಗೆ ಆಶ್ಚರ್ಯ ಆಗ್ಬೋದು. ದೇವರೇ ತನ್ನ ಜನರನ್ನು ಒಪ್ಪಿಸಿಕೊಡ್ಲಿಕ್ಕೆ ಸಾಧ್ಯವ? ದೇವರೇ ತನ್ನ ಜನರನ್ನು ಆ ರೀತಿಯಾಗಿ ಮಾಡಲಿಕ್ಕೆ ಕಾರಣ ಏನಂದರೆ, ಜನರು ದೇವರನ್ನು ಬಿಟ್ಟಾಗ ದೇವರ ಒಂದು ಭದ್ರತೆಯನ್ನು ಕಳ್ಕೊಳ್ಳೋರಾಗಿದ್ದಾರೆ. ಅದರ ನಿಮಿತ್ತವಾಗಿ ಅವರು ವೈರಿಗಳಿಗೆ ತುತ್ತಾಗಿ ಅಥವಾ ದಾಳಿಯಾಗಿ ಬಾಧಿಸಲ್ಪಡುವವರಾಗಿರ್ತಾರೆ. ಈ ಯಾಬೀನ ಎಂಬ ಕಾನಾನ್ಯ ರಾಜನಿಗೆ ಒಬ್ಬ ಸೇನಾಪತಿ ಇದ್ದನು.
ಈ ಯಾಬೀನ ಅಂತ ಹೇಳಿದರೆ ಬುದ್ಧಿವಂತನು ಎಂಬುದಾಗಿ ಅರ್ಥ. ಬುದ್ಧಿಜೀವಿ ಅಂತ ಹೇಳ್ಬಿಟ್ಟು, ಇಂಟೆಲಿಜೆಂಟ್. ಆ ಅರಸನು, ಬುದ್ಧಿವಂತನಾದ ಅರಸನಿಗೆ ಒಬ್ಬ ಶಕ್ತನಾದಂಥ ಅಥವಾ ಶಕ್ತಿವಂತನಾದ ಸೇನಾಪತಿ ಇದ್ದನು. ಅವನ ಹೆಸರು ಸೀಸೇರನು. ಸೀಸೇರನು ಎಂಬ ಪದದ ಅರ್ಥ ಏನಂದರೆ ರಾ ದೇವರ ಅಥವಾ ರಾ ದೇವತೆಯ ಸೇವಕನು ಎಂಬುದಾಗಿ. ಈ ಸೀಸೇರನು ಸೇನಾಪತಿಯಾಗಿದ್ದಾಗ ಅವನಲ್ಲಿ ಒಂದು ಸ್ಪೆಷಾಲಿಟಿ, ಒಂದು ವೈಶಿಷ್ಟ್ಯತೆ ಏನಂತ ಹೇಳಿದರೆ, ಅವನ ಹತ್ರ 900 ಕಬ್ಬಿಣದ ರಥಗಳು ಇದ್ದುವಂತೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾದ್ರೆ ಈ ರೀತಿಯಾಗಿ ಹೇಳ್ಬೋದು. ಅದೇನಂತ ಹೇಳಿದ್ರೆ, ನವೀನ ಕಾಲ ಆಧುನಿಕವಾಗಿ ಈ ರಥಗಳು ಅಂತ ಹೇಳುವಾಗ ಕಾರ್ ಅಂತ ಹೇಳ್ಬೋದು. ಈ ದಿವಸಗಳಲ್ಲಿ ಕಾರು ಓಡಿಸ್ತೀವಲ್ಲ, ಒಂದು ಮನೆಯಲ್ಲಿ 2 ಕಾರ್ ಇದ್ರೇ 2 ಕಾರ್ ಇದೆಯಾ ಅವ್ರ ಮನೆಯಲ್ಲಿ, 3 ಕಾರ್ ಇದೆಯಾ ಎಂಬುದಾಗಿ ಆಶ್ಚರ್ಯಪಡ್ತೀವಿ. ಆದರೆ ಇವನ ಹತ್ರ ಸುಮಾರು 900 ಕಾರುಗಳು, ಅಂದರೆ ಕಬ್ಬಿಣದ ರಥಗಳು ಇವನಿಗಿದ್ದವು ರೀ. ಇವನು ಇಸ್ರಾಯೇಲರನ್ನು 20 ವರ್ಷಗಳ ಕಾಲ ಬಲವಾಗಿ ಬಾಧಿಸ್ತಿದ್ದ. ಯಾಕಂತೇಳಿದರೆ ದೇವರನ್ನು ಇಸ್ರಾಯೇಲರು ಬಿಟ್ಟಿದ್ದರು. ಆದುದರಿಂದ ದೇವರು ತನ್ನ ಸಂರಕ್ಷಣೆಯ ಹಸ್ತವನ್ನು ತೆಗೆದದ್ದರಿಂದ ವೈರಿಯ ದಾಳಿ, ಸೀಸೇರನ ದಾಳಿ, ಯಾಬೀನನ ದಾಳಿ ಅವರ ಮೇಲೆ ಬಂತು. 20 ವರ್ಷಗಳು ಆ ರೀತಿಯಾಗಿ ಇದ್ದಾಗ ಇಸ್ರಾಯೇಲರು ಯೆಹೋವನಿಗೆ ಮೊರೆ ಇಟ್ಟರು. ಅಂದರೆ 1 ತಿಂಗಳು 1 ವರ್ಷ ಆದಮೇಲೆ ಅವರು ಮೊರೆ ಇಡಬೇಕಾಗಿತ್ತು. ಆದರೆ ಭಾಳ ಕಷ್ಟಪಟ್ಟು, ಬಹುಶಃ ಏನಾಗಿರ್ಬೋದಂತ ಬರೆದಿಲ್ಲ. ಆದರೆ ನನ್ನ ಊಹೆ ಏನಂದರೆ, ಕೆಲವು ಸಾರಿ ಭಾಳ ಕಷ್ಟ ಬಂದಾಗ ನಾವು ಪ್ರಾರ್ಥನೆ ಕೂಡ ಮಾಡಲಿಕ್ಕೆ ಮನಸ್ಸು ಬರಲ್ಲ, ದೇವರಿಗೆ ಮೊರೆ ಇಡಬೇಕಂತ ಕೂಡ ಅನಿಸಲ್ಲ ಕೆಲವೊಮ್ಮೆ, ಅಥವಾ ಹೆಚ್ಚಿನ ಅಂಶ. ಆ ರೀತಿಯಾಗಿ ಬಂದಾಗ ದೇವರನ್ನು ಕೇಳದೇ ಇದ್ದಾಗ ದೇವರು ಏನು ಮಾಡದೇ ಹೋದಂಥ ಒಂದು ಸ್ಥಿತಿ ಅವರಿಗಾಯಿತು. ಆ ರೀತಿಯಾಗಿದ್ದಂಥ ಸಂದರ್ಭದಲ್ಲಿ ದೇವರಿಗೆ ಅವರು ಮೊರೆ ಇಟ್ಟರು. ಮತ್ತು ಆ ಕಾಲದಲ್ಲಿ ಲಪ್ಪಿದೋತನು ಅಂತ ಹೇಳ್ಬಿಟ್ಟು ಒಬ್ಬ ಮನುಷ್ಯ ಇದ್ದಂತೆ. 4ನೇ ಅಧ್ಯಾಯ ನ್ಯಾಯಸ್ಥಾಪಕರು 4ನೇ ವಚನ. ಲಪ್ಪಿದೋತನು ಅಂದರೆ ಲಪ್ಪಿದೋತ್ ಎಂಬ ಹೆಸರಿನ ಅರ್ಥ ಏನಂತೇಳಿದರೆ ಜ್ವಾಲೆ, ಪ್ರಕಾಶ, ಹೊಳೆ ಎಂಬುದಾಗಿ. ನಿಜವಾಗಿ ಈ ಲಪ್ಪಿದೋತನು ಅಂದರೆ ಹೊಳೆ ಎಂಬಾತನು ಅಥವಾ ಪ್ರಕಾಶಿಸು ಎಂಬಾತನು ತನ್ನ ಜೀವನದ ಮುಖಾಂತರ, ಬಹುಶಃ ನಾಯಕತ್ವದ ಮುಖಾಂತರ ತನ್ನ ಪ್ರಕಾಶವನ್ನು ಹೆಂಡತಿಗೆ ನೀಡಿರಬೇಕು. ಯಾಕಂದರೆ ಲಪ್ಪಿದೋತನ ಹೆಂಡತಿ ದೆಬೋರಳು. ದೆಬೋರಾ ಅಂದರೆ ಒಂದು ಜೇನು ಹುಳ ಅಂತ ಹೇಳ್ಬೋದು. ಒಂದು ಅರ್ಥ ಅಂದರೆ ಮುಖ್ಯ ಅರ್ಥ ಜೇನು ನೊಣ ಅಥವಾ ಜೇನು ಹುಳ ಅಂತ ಹೇಳ್ಬಿಟ್ಟು ಈ ದೆಬೋರಳ ಹೆಸರು. ಆದರೆ ಆಕೆಯ ಹೆಸರಿನ ಮೂಲ ಏನಿದೆ ಅಂತ ನಾವು ನೋಡುವಾಗ, ದೆಬೋರಾ ಎಂಬ ಹೆಸರಿನ ಒಂದು ಮೂಲ ಏನಂದರೆ ದೇಬರ್ ಅಥವಾ ದಾಬರ್ ಎಂಬಂಥ ಮೂಲದಿಂದ ಬರುವಂಥದ್ದು ಈ ದೆಬೋರಾ. ದಾಬರ್ ಅಂತ ಹೇಳಿದ್ರೆ 10 ಅರ್ಥಗಳಿದೆ ಅದಕ್ಕೆ. ದಾಬರ್ ಅಂದರೆ ದೇವರ ವಾಕ್ಯ, ಅಂದರೆ ದೇವರ ವಾಕ್ಯ, ನೇಮಕ, ಕ್ರಮಪಡಿಸು, ಮಾತಾಡು, ದಬ್ಬಾಳಿಕೆ ಮಾಡು ಅಥವಾ ಅಡಗಿಸು, ಅಧೀನಪಡಿಸು, ಕೊಡು, ಹೆಸರು, ವಾಗ್ದಾನ, ಆಜ್ಞೆ, ಎಷ್ಟೊಂದು ಅರ್ಥಗಳು ಈ ದೆಬೋರಾ ಎಂಬ ಮಹಿಳೆಯ ಹಿನ್ನೆಲೆಯಲ್ಲಿರುವಂಥ ಮೂಲ ಅರ್ಥವಾಗಿರ್ತದೆ. ಒಂದು 10 ಅರ್ಥಗಳಾದರೂ ಇದೆ, ಯಾಕಂದರೆ ದಾಬರ್ ಎಂಬ ಹೆಸರಿಗೆ. ಆದರೆ ದೆಬೋರಾ ಅಂತ ಹೇಳಿದರೆ ಜೇನು ಹುಳ ಅಂತ ಹೇಳ್ಬೋದು, ನೋಣ ಅಂತ ಹೇಳ್ಬೋದು. ಮತ್ತು ಆಕೆಯು ಇಸ್ರಾಯೇಲರಲ್ಲಿ ಒಬ್ಬ
ನ್ಯಾಯಸ್ಥಾಪಕಳಾಗಿ ದೇವರಿಗೆ ಆಯ್ಕೆ ಮಾಡಲಿಕ್ಕಿದ್ದಾನೆ. ಯಾಕಂತ ಹೇಳಿದ್ರೆ 20 ವರ್ಷಗಳ ಒಂದು ಹೋರಾಟದಿಂದ, ಬಾಧೆಯಿಂದ, ಗುಲಾಮತನದಿಂದ ಇಸ್ರಾಯೇಲರು ದೇವರಿಗೆ ಮೊರೆ ಇಟ್ಟಾಗ ಈ ಬಾರಿ ಒಬ್ಬ ಪುರುಷನು ರೆಡಿಯಾಗಿರಲಿಲ್ಲ ಇಡೀ ಇಸ್ರಾಯೇಲ್ನಲ್ಲಿ ದೇವರು ತನ್ನ ಕಾರ್ಯವನ್ನು ಮಾಡಲಿಕ್ಕೆ. ಆದರೂ ಕೂಡ ದೇವರು ತನ್ನ ಜನರನ್ನು ರಕ್ಷಿಸಬೇಕಲ್ಲ, ಆದ ಕಾರಣ ಒಬ್ಬ ಮಹಿಳೆಯನ್ನು ಆ ದೇವರ ಇಡೀ ರಾಷ್ಟ್ರಕ್ಕೆ ನ್ಯಾಯಸ್ಥಾಪಕಳಾಗಿ ಆಯ್ಕೆ ಮಾಡ್ತಾನೆ. ಆಕೆಯು ಎಫ್ರಾಯಿಮ್ ಬೆಟ್ಟದ ಸೀಮೆಯಲ್ಲಿ ರಾಮಕ್ಕೂ ಬೇತೇಲಿಗೂ, ರಾಮ ಅಂತ ಹೇಳಿದರೆ ಎತ್ತರ, ಉನ್ನತಕ್ಕೂ ದೇವರ ಮನೆಗೂ ನಡುವೆ ಒಂದು ಸ್ಪೆಷಲ್ ಸ್ಥಳ ಇತ್ತು. ಖರ್ಜೂರ ವೃಕ್ಷವೊಂದು ಹೆಸರುಗೊಂಡ ಮರದ ಕೆಳಗೆ ಆಸೀನಳಾಗಿರುವಳು, ಅಲ್ಲಿ ಕೂತ್ಕೊಳ್ತಿದ್ಲಂತ. ಆಕೆದು ಒಂದು ಸೀಟ್, ಆಕೆದು ಒಂದು ಹೆಡ್ ಕ್ವಾರ್ಟರ್ಸ್ ಅದಾಗಿತ್ತು. ಇಸ್ರಾಯೇಲರು ನ್ಯಾಯ ನಿರ್ಣಯಕ್ಕೋಸ್ಕರ ಆಕೆಯ ಬಳಿಗೆ ಬರುತ್ತಿದ್ದರು. ಇಸ್ರಾಯೇಲರಿಗೆ ಗೊತ್ತಿತ್ತು ಇಡೀ ದೇಶದಲ್ಲಿ ಒಬ್ಬ ಮಹಿಳೆಯೊಂದಿಗೆ ದೇವರ ಒಂದು ಕೃಪೆ ಇದೆ, ದೇವರ ಒಂದು ಕರುಣೆ ಇದೆ, ದೇವರ ಒಂದು ಜ್ಞಾನ ಇದೆ, ಒಂದು ದೇವರ ಒಂದು ಫೇವರ್, ಮೆಚ್ಚುಗೆ ಇದೆ ಎಂಬುದಾಗಿ ಇಸ್ರಾಯೇಲರಿಗೆ, ಲಕ್ಷಾಂತರ ಜನರಿಗೆ ಗೊತ್ತಿತ್ತು. ಆದ ಕಾರಣ ದೇಬೋರಳ ಹತ್ರ ಅವರು ಆಗಾಗ ಬಂದು ನ್ಯಾಯ ವಿಚಾರಿಸಿಕೊಳ್ತಿದ್ರು. ಒಂದಿನ ಏನಾಯ್ತು ಅಂತ ಹೇಳಿದ್ರೆ, ಆಕೆಯು ನಫ್ತಾಲಿ ದೇಶದ ಕೆದೇಶ್ ಊರಿನಲ್ಲಿ ಅಭಿನೋಮನ ಮಗನಾದ ಬಾರಾಕನನ್ನು ಕರೀತಾಳೆ. ಅಭಿನೋವನು ಅಥವಾ ಅಭಿನೋಮ ಅಂತ ಹೇಳಿದರೆ, ಅಭಿ ಅಂತ ಹೇಳಿದರೆ ತಂದೆ, ನೋಮ ಅಂತ ಹೇಳಿದರೆ ರಮಣೀಯವಾದ, ಪ್ರಶಾಂತವಾದ, ಇಂಪಾದ, ಮಧುರವಾದ. ಹಾಗಾದರೆ ಮಧುರ ತಂದೆ, ಇಂಪಿನ ತಂದೆ ಅಥವಾ ರಮಣೀಯನಾದ ತಂದೆ ಎಂಬ ಅರ್ಥವುಳ್ಳಂಥ ಹೆಸರು ಈ ಬಾರಾಕನ ತಂದೆ ಹೆಸರು. ಸರಿ, ಬಾರಾಕ ಅಂತ ಹೇಳಿದರೆ ಅವನ ಹೆಸರಿನ ಅರ್ಥ ಏನೆಂಬುದಾಗಿ ನೋಡುವುದಾದರೆ ಅದು ಮಿಂಚು ಅಂತ ಹೇಳ್ಬಿಟ್ಟು, ಮಿಂಚಿನಂಥ ಒಬ್ಬ ವ್ಯಕ್ತಿ ಇವನಾಗಿದ್ದನು. ಆದ ಕಾರಣ ಈಗ ದೆಬೋರ ಬಾರಾಕನನ್ನು ಕಳಿಸಿ ಅವನಿಗೆ ನಿಶ್ಚಯವಾಗಿ ಎಂಬಂಥ ಪದ ಕನಿಷ್ಠ ಒಂದು 2-3 ಸಾರಿ ಆದರೂ ಈಕೆ ಬಾಯಿಂದ ಬರ್ತದೆ. ಈಗ ನೋಡ್ರಿ, 4ನೇ ಅಧ್ಯಾಯ 6ನೇ ವಚನದಲ್ಲಿ ದೆಬೋರ ಹೇಳಿದ ಮೊದಲನೇ ಮಾತು, ಬಾಯಿಯಿಂದ ತೆರೆದ ಮೊದಲನೇ ಮಾತು ನಿಶ್ಚಯವಾಗಿ. ಅದೇ ರೀತಿಯಾಗಿ 4ನೇ ಅಧ್ಯಾಯ 14ನೇ ವಚನದಲ್ಲಿ ಕೂಡ ನಿಶ್ಚಯವಾಗಿ. ದೇವರ ಜನರು 20 ವರ್ಷಗಳು ಅನಿಶ್ಚಯದಿಂದ ಇರಲಾಗಿ ನಿಶ್ಚಯದ ಮಾತನ್ನು, ಗ್ಯಾರಂಟಿಯ ಮಾತನ್ನು, ಸ್ಪಷ್ಟವಾದ ಕ್ಲಾರಿಟಿ ಇರುವಂಥ ಒಂದು ಮಾತನ್ನು ಈ ನ್ಯಾಯಸ್ಥಾಪಕರು, ದೆಬೋರಳು ಹೇಳಿ ಕಳಿಸುವಂಥದ್ದು ಭಾಳ ಗಮನಿಸ್ತಕ್ಕಂಥ ವಿಷಯ. ನಿಶ್ಚಯವಾಗಿ ಇಸ್ರಾಯೇಲರ ದೇವರಾದ ಯೆಹೋವನು ನಿನಗೆ ಎದ್ದು ನಫ್ತಾಲಿ, ಜಬ್ಲೂನ್ ಕುಲಗಳಿಂದ 10,000 ಜನರನ್ನು ಕೂಡಿಸಿಕೊಂಡು ತಾಬೋರ್ ಬೆಟ್ಟಕ್ಕೆ ಹೋಗು ಎಂಬುದಾಗಿ ಹೇಳ್ತಾಳೆ. ಆದ ಕಾರಣ ಅದೇ ರೀತಿಯಾಗಿ ಅವನು ರೆಡಿ ಆಗ್ತಾನೆ. ಯಾಕಂತ ಹೇಳಿದ್ರೆ ಆ ರೀತಿಯಾಗಿ ನೀವು ಹೋಗೋದಾದರೆ ಏನಾಗ್ತದೆ, ಸೇನಾಪತಿಯಾದ ಸಿಸೇರನನ್ನು, ಅವನ ಸೈನ್ಯ ರಥಗಳನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುವೆನು ಅಂತ ದೇವರು ದೆಬೋರಳ ಮುಖಾಂತರ ಬಾರಾಕನ ಮುಖಾಂತರವಾಗಿ ಇಸ್ರಾಯೇಲಿಗೆ ನುಡಿಯುವಂಥ ಹಿತದ ಮಾತು 20 ವರ್ಷಗಳ ನಂತರ ಎಂದು ಆಜ್ಞಾಪಿಸಿದ್ದಾನೆ, ದೇವರು ಆಜ್ಞಾಪಿಸಿದ್ದಾನೆ ಎಂಬುದಾಗಿ ಹೇಳಿದ ಮೇಲೆ ಬಾರಾಕನಿಗೆ ಒಂದು ಬಹುಶಃ ಭಯ ಇದ್ದಿರ್ಬೋದೇನೋ, ಬಹುಶಃ ಯೌವನಸ್ಥನಾಗಿರ್ಬೋದು. ದೆಬೋರಳು ಸೀನಿಯರ್. ಆ ರೀತಿಯಾಗಿದ್ದಾಗ ಬಾರಾಕನು ಹೇಳುವಂಥ ಮಾತು ಏನಂತ ಹೇಳಿದ್ರೆ, ನೀನು ನನ್ನ ಸಂಗಡ
ಬರೋದಾದರೆ ನಾನು ಹೋಗ್ತೀನಿ ಯುದ್ಧಕ್ಕೆ, ಇಲ್ಲವಾದರೆ ನಾನು ಯುದ್ಧಕ್ಕೆ ಹೋಗೋದಿಲ್ಲ ಅಂತ ಒಂದು ರೀತಿಯಿಂದ ಸ್ಟ್ರೈಟ್ ಫಾರ್ವರ್ಡ್ ಆಗಿ ನೇರವಾಗಿ ಈತನು ಹೇಳ್ತಾನೆ. ಅದೇ ಸಂದರ್ಭದಲ್ಲಿ ಒಬ್ಬ ವೃದ್ಧ ಮಹಿಳೆ ಜೊತೆಗೆ ಬರಬೇಕು ಯುದ್ಧಕ್ಕೆ ಹೋಗುವಾಗ ಎಂಬುದಾಗಿ ಅದು ಹೇಳ್ತಾನೆ ರೀ. ಇರಲಿ, ಹೇಗೋ ಅವನು ಆ ರೀತಿಯಾಗಿ ಹೇಳಿದಾಗ ಏನಾಗ್ತದೆ, ಆಕೆ 9ನೇ ವಚನದಲ್ಲಿ ನಾನು ಹೇಗೋ ನಿನ್ನ ಸಂಗಡ ಬರುವೆ, ನಾನಂತೂ ಬರ್ತೀನಿ, ಆದರೆ ನೀನು ಹೋಗಬೇಕಂತ. ಆದರೆ ಒಂದು ಮಾತು ಕೂಡ ಹೇಳ್ತಾಳೆ, ಯೆಹೋವನು ಸೀಸೆರನನ್ನು ಒಬ್ಬ ಸ್ತ್ರೀಗೆ ಒಪ್ಪಿಸಿ ಕೊಡುವನು. ಆದ ಕಾರಣ ಕ್ರೆಡಿಟ್ ನಿನಗೆ ಬರಲ್ಲ, ಒಬ್ಬ ಮಹಿಳೆಗೆ ಬರ್ತದೆ ಎಂಬುದಾಗಿ ಒಂದು ಮಾತು ಹೇಳ್ತಾಳೆ. ಅದೊಂದು ಪ್ರವಾದನೆ ಇದ್ದ ಹಾಗೆ ಇದೆ. ಆದ ಕಾರಣ ಅವರು 10,000 ಜನರನ್ನು ಕರ್ಕೊಂಡು ಬಾರಾಕನ್ನು ಹೋಗ್ತಾನೆ. ಬಾರಾಕ್ ಅಂತ ಹೇಳಿದ್ರೆ ಮಿಂಚಿನಂಥ ಮನುಷ್ಯ ಹೋಗ್ತಾನೆ. ಜೊತೆಗೆ ದೆಬೆರೋಳು ಕೂಡ ಹೊರಟು ಕಡೆಗೆ ಅವರು ಹೋಗ್ತಾ ಇದ್ದಂಥ ಒಂದು ಸ್ಥಳದಲ್ಲಿ ಏನಾಗ್ತದೆ, ಯುದ್ಧವಾಗ್ತದೆ. ಯುದ್ಧದಲ್ಲಿ 900 ಕಬ್ಬಿಣ ರಥಗಳನ್ನು ಸೈನ್ಯವನ್ನು ತೆಗೆದುಕೊಂಡು ಅಪೋಸಿಷನ್ ಪಾರ್ಟಿ ವಿರುದ್ಧ ಪಾರ್ಟಿ ಬರ್ತಾ ಇರುವಾಗ ದೇವರು ಅವರಿಗೆ ಜಯ ಕೊಡ್ತಾನೆ ರೀ. ಜಯವನ್ನು ಯಾವ ರೀತಿಯಾಗಿ ಕೊಡ್ತಾನೆ ಎಂಬುದಾಗಿ ನೋಡುವಾಗ ಯಾಯೇಳಲು ಅಂತ ಹೇಳ್ಬಿಟ್ಟು ಒಬ್ಬ ಮಹಿಳೆ ಯಾಯೇಳ್ ಆಕೆಯು ಈ ಸೇನಾಪತಿಯಾದ ಸೀಸೆರನನ್ನು ಭಾಳ ಸಾಮರ್ಥ್ಯದಿಂದ, ಬಹಳ ಬಹುಶಃ ಧೈರ್ಯದಿಂದ ಇವನನ್ನು ಜಯಿಸ್ತಾಳೆ. ಆಶ್ಚರ್ಯವಾದಂಥ ಒಂದು ಸಂಗತಿ ಏನಂತ ಹೇಳಿದರೆ, ದೊಡ್ಡ ದೊಡ್ಡ ಸೈನ್ಯದವರು 900 ರಥ ಇರುವಂಥ ಈ ಕ್ಯಾಪ್ಟನನ್ನು, ಈ ಸೇನಾಪತಿಯನ್ನು ಒಬ್ಬ ಮಹಿಳೆ ಕೊಂದು ಹಾಕುವಂತೆ ಅಥವಾ ಜಯಿಸುವಂತೆ ಅಂತ ಹೇಳೋಣ ಆಸ್ಪದವಾಯಿತು. ಆದರೆ ಬೇರೊಬ್ಬ ನ್ಯಾಯಸ್ಥಾಪಕಳಾದ ದೆಬರೋಳು ಮತ್ತು ಈ ಸೇನಾಪತಿಯನ್ನು ಜಯಿಸಿದ ಮಹಿಳೆ ಈ ಯಾಯೇಳಲು, ಈ ರೀತಿಯಾಗಿ ಇಬ್ಬರು ಮಹಿಳೆಯರನ್ನು 4ನೇ ಅಧ್ಯಾಯದಲ್ಲಿ ದೇವರು ಉಪಯೋಗಿಸುವಂಥದ್ದನ್ನು ನಾವು ನೋಡ್ತೇವೆ. ನ್ಯಾಯಸ್ಥಾಪಕರ ಪುಸ್ತಕ 4ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ದೇವ್ರಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 4. And the children of Israel again did evil in the sight of the Lord, when Ehud was dead, and the Lord sold them into the hand of Jabin king of Canaan, that reigned in Hazor, the captain of whose host was Sisera, which dwelt in Harosheth of the Gentiles. And the children of Israel cried unto the Lord, for he had 900 chariots of iron, and 20 years he mightily oppressed the children of Israel. And Deborah, a prophetess, the wife of Lapidoth, she judged Israel at that time. And she dwelt under the palm tree of Deborah between Ramah and Bethel in Mount Ephraim. And the children of Israel came up to her for judgment. And she sent and called Barak the son of Abinoam out of Kadesh Naphtali, and said unto him, Hath not the Lord God of Israel commanded, saying, Go and draw toward Mount Tabor, and take with thee 10,000 men of the children of Naphtali, and of the children of Zebulun? And I will draw unto thee to the river Kishon Sisera, the captain of Jabin's army, with his chariots and his multitude, and I will deliver him into thine hand. And Barak said unto her, If thou wilt go with me, then I will go, but if thou wilt not go with me, then I will not go. And she said, I will surely go with thee, notwithstanding the journey that thou takest shall not be for thine honor, for the Lord shall sell Sisera into the hand of a woman. And Deborah arose and went with Barak to Kadesh. And Barak called Zebulun and Naphtali to Kadesh, and he went up with 10,000 men at his feet. And Deborah went up with him. Now Heber the Kenite, which was of the children of Hobab, the father-in-law of Moses, had severed himself from the Kenites, and pitched his tent into the plain of Zeanaim, which is by Kadesh. And they shewed Sisera that Barak the son of Abinoam was gone up to Mount Tabor.
And Sisera gathered together all his chariots, even 900 chariots of iron, and all the people that were with him, from Harosheth of the Gentiles unto the river of Kishon. And Deborah said unto Barak, Up, for this is the day in which the Lord hath delivered Sisera into thine hand. Is not the Lord gone out before thee? So Barak went down from Mount Tabor, and 10,000 men after him. And the Lord discomfited Sisera and all his chariots and all his host with the edge of the sword before Barak, so that Sisera lighted down off his chariot and fled away on his feet. But Barak pursued after the chariots and after the host unto Harosheth of the Gentiles, and all the host of Sisera fell upon the edge of the sword, and there was not a man left. Howbeit Sisera fled away on his feet to the tent of Jael, the wife of Heber the Kenite, for there was peace between Jabin the king of Hazor and the house of Heber the Kenite. And Jael went out to meet Sisera, and said unto him, Turn in, my lord, turn in to me, fear not. And when he had turned in unto her into the tent, she covered him with a mantle. And he said unto her, Give me, I pray thee, a little water to drink, for I am thirsty. And she opened a bottle of milk, and gave him drink, and covered him. Again he said unto her, Stand in the door of the tent, and it shall be, when any man doth come and inquire of thee, and say, Is there any man here? That thou shalt say, No. Then Jael, Heber's wife, took a nail of the tent, and took an hammer in her hand, and went softly unto him, and smote the nail into his temples, and fastened it into the ground, for he was fast asleep and weary. So he died. And behold, as Barak pursued Sisera, Jael came out to meet him, and said unto him, Come, and I will shew thee the man whom thou seekest. And when he came into her tent, behold, Sisera lay dead, and the nail was in his temples. So God subdued on that day Jabin the king of Canaan before the children of Israel, and the hand of the children of Israel prospered and prevailed against Jabin the king of Canaan, until they had destroyed Jabin king of Canaan.